ಆಶ್ರಯ ಆಕೃತಿ ಹಾಗೂ ಕ್ವಾಲ್ಕಮ್ ಸಹಯೋಗದೊಂದಿಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಶಿಬಿರ. ನಂದಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಶ್ರಯ ಆಕೃತಿ ಸಂಸ್ಥೆ, ಕ್ವಾಲ್ಕಮ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಉಚಿತ ENT, ಶ್ರವಣ ಮತ್ತು ನೇತ್ರ ತಪಾಸಣಾ ಆರೋಗ್ಯ ಶಿಬಿರವನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಯಲ್ಲಿ ಉದ್ಘಾಟಿಸಿ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮ ಮಾಡುತ್ತಿರುವ ಉದ್ದೇಶ ಏನೆಂದರೆ, ಸರ್ಕಾರಿ ಶಾಲೆಯಲ್ಲಿ ಬಡವರ ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುತ್ತಾರೆ. ಮಕ್ಕಳ ತಂದೆ ತಾಯಿಗಳು ಕೂಲಿ ಕೆಲಸವನ್ನು ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾರೆ. ಅವರ ಆರೋಗ್ಯ ಉದ್ದೇಶದಿಂದ ನಾವು ನಮ್ಮ ಆಶ್ರಯ ಆಕೃತಿ ಹಾಗೂ ಕ್ವಾಲ್ಕಮ್ ಸಹಯೋಗದೊಂದಿಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಶ್ರವಣ ದೋಷ ಹಾಗೂ ನೇತ್ರ ದೋಷ ನಿವಾರಿಸಲು ತಪಾಸಣೆ ಕೈಗೊಂಡು ಶ್ರವಣ ಯಂತ್ರ ಹಾಗೂ ಕನ್ನಡಕ ನೀಡಿ ಅವರ ಮುಖದಲ್ಲಿ ನಗುವನ್ನು ತರಿಸುವುದು ಉದ್ದೇಶದಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಇವತ್ತು ನಾವು ಮಕ್ಕಳಿಗೆ ENT ಬಗ್ಗೆ ಕಿವಿ, ಮೂಗು, ಗಂಟಲು. ENT ಅಂದರೆ ಇಯರ್, ನೋಸ್, ಥ್ರೋಟ್. ಕಿವಿ, ಮೂಗು, ಗಂಟಲು. ಕಿವಿ, ಮೂಗು, ಗಂಟಲದ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನ ನಾವು ಕಂಡುಹಿಡಿದು ಅದಕ್ಕೆ ಸೂಕ್ತ ಪರಿಹಾರ ಮಾಡೋರಿದ್ದೀವಿ. ಕಿವಿ ಸುರಿತಾ ಇದ್ದರೆ ಅದಕ್ಕೆ ಪರಿಹಾರ ಮಾಡೋರಿದ್ದೀವಿ. ಕಿವಿಯಲ್ಲಿ ಕೇಳಿಸ್ತಾ ಇದ್ದರೆ ಅದು ಗುಗ್ಗೆ ಇರ್ಬೋದು ಅಥವಾ ಒಳಗಡೆ ಏನಾದರೂ ಇರ್ಬೋದು, ಹಿಯರಿಂಗ್ ಏಡ್ ಏನಾದ್ರು ಬೇಕಾಗ್ಬೋದು, ಅದನ್ನು ಮಾಡೋರಿದ್ದೀವಿ. ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ನರೇಂದ್ರ ಬಾಬು ಮತ್ತು ಸುರೇಶ್, ಮಂಜುನಾಥ್, ENT ಡಾಕ್ಟರ್ಸ್ ಸ್ವರಾಗ್, ಚಂದ್ರಶೇಖರ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಶ್ರೀನಿವಾಸ್ ಸರ್, ಎಲ್ಲ ಸಹ ಶಿಕ್ಷಕರು ಹಾಗೂ ಆಶ್ರಯ ಆಕೃತಿ ಸಂಸ್ಥೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಹಾಗೂ ಆಶ್ರಯ ಆಕೃತಿ ಸಂಸ್ಥೆಯ ಸಂಸ್ಥಾಪಕರು ಆದ DPK ಬಾಬು ಅವರಿಗೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೃತಜ್ಞತೆ ಸಲ್ಲಿಸಿದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.